ಬೆಳೆ ಬೆಳಿಲಿಕ್ಕೆ ನೀರಿಲ್ಲ, ಜನ ಜಾನುವಾರುಗಳು ಕುಡಿಯೋಕೆ ನೀರಿಲ್ಲ ಅಂತ ಇದ್ದೀವಿ. ಒಂದು ಮನೆಗೆ ಎಷ್ಟು ನೀರನ್ನು ಕೊಡ್ಬೋದು? 3 ರಿಂದ 4 ಬಿಂದಿಗೆ. ಇದರಲ್ಲಿ ಬದುಕನ್ನ ಮಾಡುವಂತ ದುರಂತ ಸ್ಥಿತಿ ಕರ್ನಾಟಕದಲ್ಲಿ ಇರಬೇಕಾದ್ರೆ ಈ ಭಾಗದ ಜನರಿಗೆ ನೀರನ್ನು ಒದಗಿಸೋದು ಬಿಟ್ಟು ಅವ್ರಿಗೆ ಕೊಡುವಂಥದ್ದು ಸಮಂಜಸ ಅಲ್ಲ. ರಾಜ್ಯ ಸರ್ಕಾರದವರು ಯಾವುದೇ ಕಾರಣಕ್ಕೂ ಹನಿ ನೀರನ್ನ ಬಿಡೋದಿಲ್ಲ. ಅಂದ್ರೆ ಈ ಬರಗಾಲದ ಪರಿಸ್ಥಿತಿ ಹೋಗೋವರೆಗೆ, ಮಳೆಯಾಗಿ ಸಾಕಷ್ಟು ನೀರು ಬರೋವರೆಗೆ ನೀರನ್ನ ಬಿಡೋದಿಲ್ಲ ಅನ್ನೋ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಅಕಸ್ಮಾತ್ ಯಾವ್ದಾದ್ರು ಸರ್ಕಾರ ಕೋರ್ಟ್ ಮೂಲಕ ಮೊರೆ ಹೋಗಿ ಸರ್ಕಾರವನ್ನು ವಜಾ ಮಾಡಿರ್ತಾರೆ ಅನ್ನೋ ಭಯ ಏನಾದರೂ ಇದ್ರೆ ಇವರೆಲ್ಲವನ್ನ ನಾವೇ ತೀರ್ಮಾನ ಮಾಡೋದು. ಜನರು ಅವಿರೋಧವಾಗಿ ಮತ್ತೊಮ್ಮೆ ಬೇಕಿದ್ರೆ ಆಯ್ಕೆ ಮಾಡೋಣ. ಇವರು ಮತ್ತೊಮ್ಮೆ ಅಧಿಕಾರದ ಆಸೆಯಿಂದ ಸರ್ಕಾರವನ್ನು ಮುನ್ನಡೆಸಿ ರೈತರ ಪರವಾಗಿ ಹೋಗುವಂತ ಕೆಲಸವನ್ನ ಇವರು ಮಾಡಬೇಕು. ಮತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ಳುವಂಥದ್ದು, ಏನ್ ನೀರು ನಿರ್ವಹಣಾ ನಿಯಂತ್ರಣ ಮಂಡಳಿ ಐತೆ, ಮತ್ತೆ ಪ್ರಾಧಿಕಾರ ಐತೆ, ಮತ್ತೆ ಈ ಸಮಿತಿ ಐತೆ, ಎಲ್ಲವನ್ನ ನೀವು ವಜಾ ಮಾಡಬೇಕು. ಯಾಕೆ ಕಾರಣ ಇಷ್ಟೇ, ಅವ್ರು ಯಾರೋ ಸ್ಥಳಕ್ಕೆ ಬರಲಿಲ್ಲ, ತಮಿಳುನಾಡಿಗೆ ಹೋಗ್ಲಿಲ್ಲ, ಕರ್ನಾಟಕಕ್ಕೆ ಬರಲಿಲ್ಲ, ಇಲ್ಲಿ ಪರಿಸ್ಥಿತಿ ಏನು ಅಂತ ನೋಡ್ಲಿಲ್ಲ, ಅಲ್ಲಿ ಪರಿಸ್ಥಿತಿ ಏನು ಅಂತ ನೋಡ್ಲಿಲ್ಲ. ಅಲ್ಲಿ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿಬಿಟ್ರು ನಾವು ಮತ್ತೆ ತಮಿಳುನಾಡವರು ಕಿತ್ತಾಡಬೇಕು, ಹೊಡೆದಾಡಬೇಕು. ನಾನು ಹೇಳೋದು, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ, ಈ ಭಾಗದಲ್ಲಿ ನೀರಿನ ಅಭಾವ ಇಷ್ಟ ಐತೆ, ಈ ಭಾಗಕ್ಕೆ ಇಷ್ಟು ಬಿಡಬಹುದು ಅಂತ ತೀರ್ಪು ಕೊಟ್ಟಿದ್ರೆ ಆ ತೀರ್ಪನ್ನ ಒಪ್ಕೊಬೋದಿತ್ತು. ಅದನ್ನ ಬಿಟ್ಟು ಅಲ್ಲೇ ಕೂತಿ ಒಂದು ತೀರ್ಮಾನ ಮಾಡ್ತಾರೆ ಅಂದ್ರೆ ಅದು ಅವೈಜ್ಞಾನಿಕ. ಇಂತಹ ತೀರ್ಪನ್ನು ನೀಡುವಂತ ಈ ನೀರು ನಿರ್ವಹಣಾ ಮಂಡಳಿ ನಮಗೆ ಬೇಕಾಗಿಲ್ಲ. ಇದನ್ನು ಸಂಪೂರ್ಣವಾಗಿ ವಜಾ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಸಮಸ್ಯೆಯನ್ನು ಬಗೆಹರಿಸಿ. ಕೇಂದ್ರ ಸರ್ಕಾರ ಕೇಳಲಿಲ್ಲ ಅಂದ್ರೆ ಏನ್ ಮಾಡಬೇಕು, ರಾಜ್ಯ ಸರ್ಕಾರ ಕೇಳಲಿಲ್ಲ ಅಂದ್ರೆ ಏನ್ ಮಾಡಬೇಕು? ನಮ್ಮ ಇಡೀ ಕಾವೇರಿ ಪ್ರಾಂತ್ಯ ಭಾಗದ MLAಗಳೇನಿದ್ದಾರೆ ಎಲ್ಲರೂ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಜೊತೆ ಹೋರಾಟಕ್ಕೆ ಬರಬೇಕು. ಅದೇ ಪ್ರಕಾರ ನಮ್ಮ ಇಡೀ ಕಾವೇರಿ ಪ್ರಾಂತ್ಯ ಭಾಗದ ಸಂಸದರು ಏನಿದ್ದಾರೆ ಮತ್ತೆ 4 ಜನ ಕೇಂದ್ರ ಸಚಿವರು ಏನಿದ್ದಾರೆ ನಮ್ಮ ಅಂಬರೀಷಣ್ಣ ಮಾದರಿ ಹಾಕೊಟ್ಟು ಹೋಗವ್ರೆ. ನೀವೇನಾದ್ರು ನೀರು ಬಿಡದೆ ಆದ್ರೆ ನಾವು ರಾಜೀನಾಮೆ ಪತ್ರ ಕೊಟ್ಟು ಬರ್ತೀವಿ ಅಂತ ಕೊಟ್ಟು ಬಂದಿದ್ದಾರೆ. ಅದೇ ದಾರಿಯನ್ನು ಅನುಸರಿಸಿ ನಮ್ಮ ಜೊತೆ ಹೋರಾಟಕ್ಕೆ ಬರಬೇಕು. ಇಲ್ಲ ಇವರು ಅಧಿಕಾರದಲ್ಲೇ ಮುಂದುವರಿಯೋದಾದ್ರೆ ಇಂತಹ ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಇಷ್ಟೇ ಅಂತಿಮವಾಗಿ ತೆಗೆದುಕೊಳ್ಬೇಕಾಗಿರೋ ನಿರ್ಧಾರ. ನಮ್ಮ ಜನರಿಗೆ ತೊಂದರೆ ಮಾಡಿ ಯಾವುದೇ ಕಾರಣಕ್ಕೂ ಹನಿ ನೀರನ್ನ ತಮಿಳುನಾಡಿಗೆ ಬಿಡೋದಿಲ್ಲ ಅಂತ ಹೇಳಿ ನಾಳೆ ಸರ್ವಪಕ್ಷ ಸಭೆಯಲ್ಲಿ ಸರ್ವ ಪಕ್ಷಗಳು ಮುಖ್ಯಮಂತ್ರಿ ಆದಿಯಾಗಿ ಘೋಷಣೆಯನ್ನ ಮಾಡಬೇಕು. ಈ ವರ್ಷ ನಿಮ್ಮೆಲ್ಲ ಗೊತ್ತಿರುವಾಗ ಮುಂಗಾರು ಮಳೆ ವೈಫಲ್ಯತೆಯನ್ನು ಕಂಡು ನಾವು ಸತತವಾಗಿ ಈಗ ಬರಗಾಲದ ಬವಣೆಯನ್ನ ಅನುಭವಿಸ್ತಾ ಇದ್ದೀವಿ. ಈ ಮೊದಲೇ ಏನೋ ಎಲ್ಲಿನೋ ಅಂತಕ್ಕಂಥ ಸೂಪರ್ ಎಲ್ಲಿನೋ ಅಂತಕ್ಕಂಥ ಒಂದು ಚಂಡಮಾರುತದ ಪ್ರಭಾವ, ಆ ಪ್ರಭಾವದಿಂದ ಈ ಬಾರಿ ಪ್ರಕೃತಿ ಮುನಿದು ಮಳೆ ಕೂಡ ಬರ್ತಾನೆ ಈ ವರ್ಷ ಬರಗಾಲದ ಸೂಚನೆಯನ್ನು ಈಗಾಗಲೇ ಕೊಟ್ಟಾಗಿದೆ. ಹೀಗಿದ್ದು ಕರ್ನಾಟಕದ ಯಾವುದೇ ಜಲಾಶಯಗಳು ಇದುವರೆಗೆ ನೀರಿಂದ ತುಂಬಿಲ್ಲ. ಹೀಗಿದ್ರೂ ಕೂಡ ವಸ್ತುಸ್ಥಿತಿ ಹೀಗಿದ್ರೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಆಗುವಂತ ಸಂದರ್ಭ ಇದ್ರೂ ಕೂಡ ಏನಿವತ್ತು ಕಾವೇರಿ ನೀರು ನಿರ್ವಹಣಾ ಸಮಿತಿ, ಕಾವೇರಿ ಪ್ರಾಧಿಕಾರಗಳು ಇವತ್ತು ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ನಲ್ಲಿ 15 ದಿವಸ ನೀರು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅವೈಜ್ಞಾನಿಕವಾದಂತಹ ತೀರ್ಮಾನ. ಅಲ್ಲಿಗೆ 15 ದಿವಸಕ್ಕೆ 4.5 TMC ನೀರು ಖಾಲಿ ಆಗ್ತದೆ. ಅಷ್ಟು ನೀರು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪರಿಜ್ಞಾನ ಕೂಡ ಇಲ್ಲ. ವಸ್ತುಸ್ಥಿತಿ ಅವ್ರಿಗೆ ಗೊತ್ತಿದೆ ಆ ಸಮಿತಿಯವರಿಗೆ. ಆದ್ರೂ ಕೂಡ ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವು ಮೊದಲು ನಮ್ಗೆ ಬೆಳೆ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ಬಿಟ್ಟಿದೆ. ಆಯ್ತು, ನಾವಿಲ್ಲಿ ಯಾವ ಒಟ್ಟು ಹಾಕಿಲ್ಲ, ನೀರು ಬಂದಿಲ್ಲ, ಕಾಲುವೆ ನೀರು ಹೊರದಿಲ್ಲ, ಎಂಥದ್ದು ಇಲ್ಲ. ಅಟ್ಲೀಸ್ಟ್ ಕೊನೆಯ ಪಕ್ಷ ಕುಡಿಲಿಕ್ಕೆ ನೀರಿಗಾಗಲೇ ಶೇಖರಣೆ ಆಗುವವರೆಗೆ ಜಲಾಶಯಗಳಲ್ಲಿ ನೀರನ್ನ ಕೊಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಮಾಡ್ಲಿಕ್ಕೆ ನಾವು ನೀವೆಲ್ಲ ಸೇರಿದ್ದೀವಿ. ಬಂಧುಗಳೇ, ಇವತ್ತು ನೋಡಿ ಕಾವೇರಿ ಜಲ ವಿವಾದದಲ್ಲಿ ನಮ್ಗೆ ಬಹಳ ಮೊದಲಿಂದ ಅನ್ಯಾಯ ಆಗಿದೆ. ಏನು ಕಾವೇರಿ ಟ್ರಿಬ್ಯುನಲ್ ರಚನೆ ಆಯ್ತು, ಕಾವೇರಿ ನ್ಯಾಯಾಧೀಕರಣ ಅಂತೇಳಿ ಅವತ್ತಿನಿಂದ ಅಂತಿಮ ತೀರ್ಪು ಬರೋವರೆಗೂ ಕೂಡ ನಮ್ಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ತಾವೆಲ್ಲ ಕೂಡ